ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಇರಬೇಕು. ಅದರದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಫಾದರ್ ಆಫ್ ಮೆಡಿಸಿನ್ ಅಂತ ಹೇಳ್ತಾರಲ್ಲ, ಅವ್ರ ಹಿಪೋಕ್ರಟಿಸ್ ಅಂತ. ಹಿಪೋಕ್ರಟಿಸ್ ಈ ಮೆಡಿಸಿನ್ಸ್ ಡಾಕ್ಟರ್ಸ್ಗೆಲ್ಲರದು ಫಾದರ್ ಆಫ್ ಮೆಡಿಸಿನ್ ಅಂತ ಹೇಳೋದು, ಕರೆಯೋದವ್ರನ್ನ. ಅವರು ಫಸ್ಟ್ ಬುಕ್ ಬರೆದರು. ಅದರಲ್ಲಿ ಆಶ್ಚರ್ಯ ಆಗೋ ತರ ಒಂದು ಸ್ಥಿತಿ ಬಂದಿದೆ. ಮತ್ತೆ ಕ್ರಾನಿಕ್ ಲಂಗ್ ಡಿಸೀಸ್ ಇಂದನೂ ತುಂಬಾ ಜನ. ಸೊ ಇದು ಮೇಜರ್ ಕಾರಣಗಳು. ಬೇರೆ ಸುಮಾರು ಕಾರಣಗಳು, ಹೆಲ್ತ್ ರೀಸನ್ಸ್ ಇದೆ. ಸೊ ಈ ರೀಸನ್ಸ್ ಇಂದ ಈಗ ಯಾಕೆ ಈ ಕಾಯಿಲೆಗಳು ಬರುತ್ತೆ ಅಂತ ನಾವು ನೋಡಿದ್ರೆ, ಒಬ್ರು ಡಾಕ್ಟರ್ ರೇಮಂಡ್ ಫ್ರಾನ್ಸಿಸ್ ಅಂತ ಒಂದು ಬುಕ್ ಬರೆದಿದ್ರು. ಆ ಬುಕ್ಕಲ್ಲಿ ಅವ್ರು ಹೇಳಿರೋದು ಫೈನಲ್ ಅನಾಲಿಸಿಸ್ ಅವ್ರದ್ದು ಬಹಳ ಸಿಂಪಲ್ ಆಗಿ ಕೊಟ್ಟಿರೋದು. ಯಾವುದೇ ಕಾಯಿಲೆ ಆಗಲಿ ನಮ್ಮ ಬಾಡಿಯಲ್ಲಿ ಒಂದೇ ಒಂದು ಕಾರಣ, ನಮ್ಮ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡದೆ ಬಂದಾಗ, ಸೆಲ್ಯುಲಾರ್ ಮ್ಯಾಲ್ ಫಂಕ್ಷನ್ ಅಂತ ಹೇಳ್ತಾರೆ. ಸೊ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ದೇಹದಲ್ಲಿ ಸೆಲ್ಸ್, ಜೀವಕೋಶಗಳು, ಈ ಜೀವಕೋಶಗಳು ಸೇರಿ ಟಿಶ್ಯೂಸ್ ಅಂತ ಮಾಡುತ್ತೆ. ಟಿಶ್ಯೂಸ್ ಎಲ್ಲ ಸೇರಿ ಒಂದು ಆರ್ಗನ್, ನಾವು ಹಾರ್ಟ್ ಇರ್ಬೋದು, ಬ್ರೈನ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಆರ್ಗನ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಆರ್ಗನ್ಸ್ ಸೇರ್ಕೊಂಡು, ಸುಮಾರು ಆರ್ಗನ್ಸ್ ಎಲ್ಲ ಸೇರ್ಕೊಂಡು ಮಾಡೋದು ನಮ್ಮ ಸಿಸ್ಟಮ್ಸ್ ಎಲ್ಲ ಸೇರ್ಕೊಂಡ್ರೆ ಒಂದು ಹ್ಯೂಮನ್ ಬಾಡಿ. ಸೊ ಈ ರೀತಿಯಲ್ಲಿ ಸೊ ಬೇಸಿಕ್ ಯೂನಿಟ್ ಬಂದ್ಬಿಟ್ಟು ಈ ಜೀವಕೋಶಗಳು. ಯಾವಾಗ ನಮ್ಮ ಜೀವಕೋಶಗಳು ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇರತ್ತೋ ಅಲ್ಲಿವರೆಗೂ ನಾವು ಆರೋಗ್ಯವಾಗಿರತ್ತೆ. ಸೊ ಈ ಜೀವಕೋಶಗಳು ಯಾಕೆ ಹಾಳಾಗ್ತವೆ? ಅದಕ್ಕೆ ಎರಡೆರಡು ಕಾರಣ ಅಂತ ಹೇಳೋದು. ಒಂದು ಬಂದ್ಬಿಟ್ಟು ಡಿಫಿಷಿಯನ್ಸಿ ಅಂತ ಹೇಳಿದ್ರೆ, ನಮ್ಮ ಜೀವಕೋಶಗಳು ಯಾವಾಗ ಅದಕ್ಕೆ ಬೇಕಾಗಿರೋ ಆಹಾರ, ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು, ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಟ್ರೇಸ್ ಎಲಿಮೆಂಟ್ಸ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಇದೆಲ್ಲ ಏನ್ ಬೇಕಾಗಿರೋದು ಬರ್ದೇ ಹೋದಾಗ ಆಗ ಏನಾಗತ್ತೆ, ಆ ಜೀವಕೋಶಗಳು ಹಾಳಾಗ್ತವೆ, ಅದು ಡ್ಯಾಮೇಜ್ ಆಗತ್ತೆ. ಇನ್ನೊಂದು ಕಾರಣ ಏನಂದ್ರೆ, ನಮ್ಮ ಬಾಡಿಯಲ್ಲಿ ಫಂಕ್ಷನ್ಸ್ ನಡೀತಾ ಇರುವಾಗ ಅದು ವೇಸ್ಟ್ ಜನರೇಟ್ ಆಗತ್ತೆ. ಅದಕ್ಕೆ ಟಾಕ್ಸಿನ್ಸ್ ಅಂತ ಹೇಳೋದು. ಆ ಟಾಕ್ಸಿನ್ಸ್ ಆಚೆ ತೆಗಿಬೇಕು. ಪ್ರತಿಯೊಂದು ಸೆಲ್ಲಲ್ಲೂ ಜನರೇಟ್ ಆಗಿರೋ ವೇಸ್ಟ್ ಪದಾರ್ಥಗಳು ಆಚೆ ಹೋಗ್ತಾ ಇರತ್ತೆ. ಅದು ಯಾವಾಗ ಅದಕ್ಕೆ ಆಚೆ ಬರಕ್ ಆಗಲ್ವೋ ಅಲ್ಲೇ ಸೇರ್ಕೊಂಡಾಗುತ್ತೋ, ನಮ್ಮ ಬಾಡಿಯಲ್ಲೇ ಸೇರತ್ತೆ. ನಮ್ಗೆ ಐದರ್ ಸ್ವೆಟ್ ಇಂದ, ಅದು ಬೆವರಿಂದ, ಮೂತ್ರದಿಂದ, ಅಲ್ಲ ಮಲದಿಂದ, ಆ ಥರ ಎಲ್ಲ ಇದರಲ್ಲೂ ಹೋಗೋದು. ಅದು ಹೋಗದೆ ಬಂದಾಗ ಟಾಕ್ಸಿನ್ಸ್ ನಮ್ಮ ಬಾಡಿಯಲ್ಲಿ ಹೆಚ್ಚಿಗಾದಾಗ ಟಾಕ್ಸಿಸಿಟಿ ಅಂತ ಹೇಳ್ತೀವಿ. ಆ ಥರ ಆದ್ರೂ ನಮ್ಮ ಜೀವಕೋಶಗಳು ಹಾಳಾಗ್ತವೆ. ಸೊ ಇದು ಎರಡು ಮೇನ್ ಕಾರಣ ಒಂದು ಬಾಡಿಯಲ್ಲಿ ಒಂದು ಕಾಯಿಲೆ ಬರಕ್ಕೆ ರೀಸನ್ನು ನಮ್ಮ ಜೀವಕೋಶಗಳು ಕೆಲಸ ಮಾಡದೆ ಬಂದಾಗ. ಸೊ ಇದಕ್ಕೆ ಏನ್ ಮಾಡಬೇಕು? ಇವಾಗ ಹೆಂಗೆ ಟ್ರೀಟ್ಮೆಂಟ್ ಹೆಂಗೆ? ಫಸ್ಟ್ ಏನ್ ಹೇಳ್ತಾರಂದ್ರೆ, ಯಾವ ಸೆಲ್ಸ್ ಜೀವಕೋಶಗಳ ಹಾಳಾಗಿರೋನ್ನ ರಿಪೇರ್ ಮಾಡಬೇಕು. ಆ ಟಿಶ್ಯೂ ಡ್ಯಾಮೇಜ್ ಆಗಿರೋದು ರಿಪೇರ್ ಮಾಡಬೇಕು, ಆರ್ಗನ್ ಡ್ಯಾಮೇಜ್ ಆಗಿರೋದು ರಿಪೇರ್ ಮಾಡಬೇಕು. ಸೊ ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ವೆಪನ್ ನಮ್ಮ ಹತ್ರ ಇರೋದು, ನಮ್ಮಲ್ಲಿ ಬಾಡಿಯಲ್ಲಿ ಇರೋದಂದ್ರೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಕೇಳಿರ್ಬೇಕು ನೀವೆಲ್ಲರೂ. ಸೊ ಸ್ಟೆಮ್ ಸೆಲ್ಸ್ ಬಗ್ಗೆ ಒಂದು ಕೆಲವು ಟೈಮ್ ನಾವು ಅದ್ರ ಮೇಲೆ ಸ್ಪೆಂಡ್ ಮಾಡೋಣ. ಎಲ್ಲರ ಬಾಡಿಯಲ್ಲಿ ನಾವು ಜೀವ ಸ್ಟಾರ್ಟ್ ಆಗೋದು ಒಂದು ಮಗು ಹುಟ್ಟಿದಾಗ ಅಂತ ಹೇಳಿದಾಗ ಹೆಂಗೆ, ಒಂದು ಎಗ್ಗು ಮತ್ತೆ ಸ್ಪರ್ಮ್ ಫ್ಯೂಸ್ ಆಗಿ ಒಂದೇ ಒಂದು ಸೆಲ್ಲಿಂದ ಸ್ಟಾರ್ಟ್ ಆಗೋದು, ಝೈಗೋಟ್ ಅಂತ ಹೇಳ್ತೀವಿ. ಈ ಒಂದು ಜೀವಕೋಶ ಮತ್ತೆ ಎರಡಾಗಿ ಡಿವೈಡ್ ಆಗತ್ತೆ, ಮತ್ತೆ 4 ಆಗತ್ತೆ, 8 ಆಗತ್ತೆ, 16 ಆಗತ್ತೆ. ಈ ತರ ಹಿಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ದಿನದಲ್ಲಿ ಒಂದು ಗುಂಪಾಗಿ, ಅದಕ್ಕೆ ಎಂಬ್ರಿಯೋ ಅಂತ ಹೇಳ್ತೀವಿ, ಆ ಒಂದು ಸ್ಟೇಜ್ ಅಲ್ವರೆಗೂ ಎಲ್ಲ ಸೇಮ್ ಇರುತ್ತೆ ಸೆಲ್ಸು. ಆ ಸ್ಟೇಜ್ ಆದ್ಮೇಲೆ ಅಲ್ಲಿ ಒಂದು ಕೋಡಿಂಗ್ ಆಕ್ಟಿವಿಟಿ ನಡೀತದೆ. ನಾವು ಈ ಸಾಫ್ಟ್ವೇರ್ ಅಲ್ಲಿ ಕೋಡ್ ಮಾಡ್ದಂಗೆ ಅಲ್ಲಿಂದ ಕೆಲವು ಸೆಲ್ಸ್ ಬಂದ್ಬಿಟ್ಟು ಹಾರ್ಟ್ ಡೆವಲಪ್ ಮಾಡಕ್ ಹೋಗುತ್ತೆ, ಕೆಲವು ಕೈಯು, ಕಣ್ಣು, ಕಾಲು, ಬ್ರೈನ್, ಲಿವರ್, ಕಿಡ್ನಿ ಅಂತ ಎಲ್ಲ ಬಾಡಿ ಆರ್ಗನ್ಸ್, ಟಿಶ್ಯೂಸ್ ನ ಕ್ರಿಯೇಟ್ ಮಾಡಕ್ಕೆ. ಆದ್ರೆ ಕೆಲವ್ದು ಹಂಗೆ ಒರಿಜಿನಲ್ ಫಾರ್ಮ್ ಅಲ್ಲೂ ಇರುತ್ತೆ.
ಆ ಒರಿಜಿನಲ್ ಫಾರ್ಮ್ ಅಲ್ಲಿ ಇರೋ ಸ್ಟೆಮ್ ಸೆಲ್ಸ್ಗೆ ಕರೆಯೋದು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್. ಮತ್ತೆ ಅದರಲ್ಲಿ ಡಿಫ್ರೆನ್ಶಿಯೇಟ್ ಆಗಿ ಹೋಗತ್ತಲ್ಲ, ಅದಕ್ಕೆ ಡಿಫ್ರೆನ್ಶಿಯೇಟೆಡ್ ಸ್ಟೆಮ್ ಸೆಲ್ಸ್ ಅಲ್ಲ, ಅಡಲ್ಟ್ ಸ್ಟೆಮ್ ಸೆಲ್ಸ್ ಅಂತ ಹೇಳೋದು. ಅದು ಬಂದ್ಬಿಟ್ಟು ಪ್ರತಿ ಒಂದೊಂದು ಆರ್ಗನ್ ಡೆವಲಪ್ ಮಾಡಕ್ಕೆ. ಸೊ ಎಲ್ಲಿ ಈ ಜೀವಕೋಶಗಳು ಡ್ಯಾಮೇಜ್ ಆಗತ್ತೆ, ರಿಪೇರ್ ಮಾಡಕ್ಕೆ ಈ ಸ್ಟೆಮ್ ಸೆಲ್ಸ್ ಇದ್ರೆ ಮಾತ್ರ ಆಗೋದು. ಈ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಬಂದ್ಬಿಟ್ಟು ಯಾವ ಡಿಫ್ರೆನ್ಶಿಯೇಟೆಡ್ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಈ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಅಲ್ಲೂ ಹೋಗ್ಬಿಟ್ಟು ಕೆಲಸ ಮಾಡೋದು. ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಬ್ರೈನ್ ಡ್ಯಾಮೇಜ್ ಸೆಲ್ಸ್ ಡ್ಯಾಮೇಜ್ ಆಗಿದೆ ಅದಕ್ಕೂ ಇದು. ನಮ್ಮ ಬಾಡಿಯಲ್ಲಿ ಎಲ್ಲವರೆಗೂ ನಮ್ಮ ಜೀವಕೋಶ ಈ ಸ್ಟೆಮ್ ಸೆಲ್ಸ್ ಕೌಂಟ್ ಹೆಚ್ಚಿಗಿರುತ್ತೋ ಅಲ್ಲಿವರೆಗೂ ನಮ್ಗೆ ಯಾವುದೇ ಪ್ರಾಬ್ಲಮ್ ಅಂದ್ರೆ, ಯಾವುದೇ ಡ್ಯಾಮೇಜ್ ಆದ್ರೆ, ಯಾವುದೇ ಕಾಯಿಲೆ ಬರಕ್ ಮುಂಚೆನೆ ನಾವು ರಿಕವರ್ ಆಗ್ಬಿಡ್ತೀವಿ. ವಯಸ್ಸು ಆದಂಗೆ ಈ ಸ್ಟೆಮ್ ಸೆಲ್ಸ್ ಕೌಂಟ್ ಕಡಿಮೆ ಆಗತ್ತೆ. ಒಬ್ಬರು ಮನುಷ್ಯ ಅಡಲ್ಟ್ ಬಾಡಿಯಲ್ಲಿ ಸುಮಾರು ಎಷ್ಟು ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ? ಸೆಲ್ಸ್ ನಂಬರ್ ಆಫ್ ಸೆಲ್ಸ್ ಇರೋದು ನಮ್ಮ ಬಾಡಿಯಲ್ಲಿ 30 ಟ್ರಿಲಿಯನ್ ಸೆಲ್ಸ್ ನಮ್ಮ ಬಾಡಿಯಲ್ಲಿದೆ. ಈ 30 ಟ್ರಿಲಿಯನ್ ಸೆಲ್ಸ್ ಅಲ್ಲಿ ಸ್ಟೆಮ್ ಸೆಲ್ಸ್ ಎಷ್ಟಿರುತ್ತೆ? ಆವರೇಜ್ ಆಗಿ ಒಂದು ಹೆಲ್ತಿ ಅಡಲ್ಟ್ ಅಲ್ಲಿ 7 ಲಕ್ಷ ಸ್ಟೆಮ್ ಸೆಲ್ಸ್ ಇರೋದು. ಅದು ಒಂದು ಸ್ಟೆಮ್ ಸೆಲ್ ಬಂದ್ಬಿಟ್ಟು 45 ಮಿಲಿಯನ್ ನಾರ್ಮಲ್ ಸೆಲ್ಸ್ಗೆ ಈಕ್ವಲೆಂಟ್. ಸೊ ಈ ಸ್ಟೆಮ್ ಸೆಲ್ಸ್ ಅಷ್ಟು ಇಂಪಾರ್ಟೆಂಟ್ ಆಗಿರೋದು. ಅದು ಯಾವಾಗ ಕಡಿಮೆ ಆಗುತ್ತೋ ನಮ್ಮ ಬಾಡಿಯಲ್ಲಿ, ನಮ್ಮ ಬಾಡಿ ರಿಕವರಿ ಮೆಕ್ಯಾನಿಸಮ್, ರಿಪೇರ್ ಮೆಕ್ಯಾನಿಸಮ್ ಕಡಿಮೆ ಆಗುತ್ತೆ, ಸ್ಲೋ ಆಗುತ್ತೆ. ಅದರಿಂದ ಕಾಯಿಲೆಗಳು ಶುರು ಆಗುತ್ತೆ. ಸೊ ಈ ನಮ್ಮ ಈಗ ಸ್ಟೆಮ್ ಸೆಲ್ಸ್ ನಾವು ಹೇಳೋದು, ಇದ್ರ ಬಗ್ಗೆ ಸುಮಾರು ರಿಸರ್ಚಸ್ ಎಲ್ಲ ಆಗಿದೆ. ಅದರಿಂದ ಕಣ್ಣು ಈಗ ನಮ್ಮ ಪ್ರಾಡಕ್ಟ್ ಅಲ್ಲಿ ಬರುವ ಕ್ಯೂರ್ ಸೆಲ್ ಏನು? ಸ್ಟೆಮ್ ಸೆಲ್ಸ್ ಫಸ್ಟ್ ಸ್ಟೆಮ್ ಸೆಲ್ಸ್ ಯೂಸ್ ಮಾಡ್ಕೊಂಡು ಥೆರಪಿ. ಸ್ಟೆಮ್ ಸೆಲ್ಸ್ ಇದ್ರೆ ಏನ್ ಮಾಡುತ್ತೆ? ಫಸ್ಟ್ ಬಂದ್ಬಿಟ್ಟು ಈ ಡ್ಯಾಮೇಜ್ ಆಗಿರೋ ಟಿಶ್ಯೂಸ್, ಆರ್ಗನ್ಸ್ ನ ರಿಪೇರ್ ಮಾಡಕ್. ಇದು ರೀಸೆಂಟ್ ಆಗಿ ನಾನು ಎರಡು ಎಕ್ಸಾಂಪಲ್ ಹೇಳ್ತೀನಿ. ಮೊದಲನೇದಾಗಿ ಒಂದು ಮಗು ಹುಟ್ಟಿತು. ಎಲ್ಲಿ? 2001 ಇಸ್ವಿಯಲ್ಲಿ ಲಂಡನ್ ನಲ್ಲಿ ಒಂದು ಮಗು, ಗಂಡು ಮಗು ಹುಟ್ಟಿತು. ಆ ಮಗುವಿಗೆ ಹುಟ್ಟಿದಾಗಿಂದ ಸಡನ್ ಪ್ರಾಬ್ಲಮ್ ಶುರು ಆಯ್ತು. ನೋಡಿದ್ರೆ ಅದು ಹಾರ್ಟ್ದೇನೋ ಪ್ರಾಬ್ಲಮ್ ಇದೆ ಅಂತ. ಸೊ ಡಾಕ್ಟರ್ಸ್ ಹೇಳಿದ್ರು ಇಮ್ಮಿಡಿಯೇಟ್ ಆಪರೇಷನ್ ಮಾಡ್ಬೇಕು ಅಂತ. ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಥಿಯೇಟರ್ ತಗೊಂಡು ಹೋದ್ರು. ಮಗುನ ಆಪರೇಟ್ ಮಾಡಕ್ ಓಪನ್ ಮಾಡಿ ನೋಡಿದ್ರೆ ಅವ್ರಿಗೆ ಏನು ಮಾಡಕ್ ಆಗದೆ ಒಂದು ಸಿಚುವೇಶನ್. ಅದಕ್ಕೆ ಹಂಗೆ ವಾಪಸ್ ಅದು ಸ್ಟಿಚ್ ಮಾಡ್ಕೊಂಡು ವಾಪಸ್ ತಗೊಂಡು ಬಂದ್ಬಿಟ್ಟು ಹೇಳಿದ್ರು ನಮ್ಗೆ ಏನು ಮಾಡಕ್ ಆಗ್ತಾ ಇಲ್ಲ, ಚಾನ್ಸಸ್ ಮಗು ಉಳಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ. ಅದೇ ಸೇಮ್ ಹಾಸ್ಪಿಟಲ್ ಅಲ್ಲಿ ಕೆಲವು ಡಾಕ್ಟರ್ಸ್ ಈ ಸ್ಟೆಮ್ ಸೆಲ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು. ಸೊ ಅವ್ರು ಏನ್ ಮಾಡಿದ್ರು, ಈ ಸ್ಟೆಮ್ ಸೆಲ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಾಗ ಅವ್ರು ಹೇಳಿದ್ರು ಇವಾಗ ನಮ್ಗೊಂದು ಇದು ಒಂದು ಆಪರ್ಚುನಿಟಿ, ನಮ್ಮ ಈ ರಿಸರ್ಚ್ ಮಾಡಿದ್ರು ಟ್ರೈ ಮಾಡಕ್ಕೆ. ಹೆಂಗು ಆ ಮಗು ಹುಟ್ಟಿದಾಗ ಜಸ್ಟ್ ಫ್ಯೂ ಅವರ್ಸ್ ಮುಂಚೆ ಹುಟ್ಟಿರೋದು ಮಗು, ಆ ತಾಯಿನ ಗರ್ಭಪಾತನ ಆಚೆ ಬರುವಾಗ ಅಂಬ್ಲಿಕಲ್ ಕಾರ್ಡ್ ಇರತ್ತಲ್ಲ, ಎಂದು ಹರಳು ಬಳ್ಳಿ ಅಂತ ಹೇಳ್ತಾರೆ. ಇದು ಅದರಲ್ಲಿ ಬ್ಲಡ್ ಇರೋದ್ರಲ್ಲಿ ಸ್ಟೆಮ್ ಸೆಲ್ಸ್ ಇರತ್ತೆ. ಸೊ ಯಾಕೆ ನಾವು ಅಲ್ಲಿಂದ ಸ್ಟೆಮ್ ಸೆಲ್ಸ್ ತಗೊಂಡು ಈ ಮಗುವ ಹಾರ್ಟ್ ಅಲ್ಲಿ ಇಂಜೆಕ್ಟ್ ಮಾಡ್ಕೊಂಡು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರು ಫಸ್ಟ್ ಟೈಮ್. ಸೊ ಮಾಡಿದಾಗ ಆ ಮಗು ಬಹಳ ಫಾಸ್ಟ್ ಆಗಿ ವಿತಿನ್ ಫ್ಯೂ ಡೇಸ್ ಕಂಪ್ಲೀಟ್ ರಿಕವರ್ ಆಗಕ್ಕೆ ಶುರುವಾಯ್ತು. ರಿಪೋರ್ಟ್ಸ್ ಹೇಳ್ತವೆ ಆ ಮಗು ಇನ್ನೂ ಆರೋಗ್ಯವಾಗಿ ಇದ್ದಾರೆ. ಆಲ್ಮೋಸ್ಟ್ 23-24 ಇಯರ್ಸ್ ಆಗಿರಬೇಕು. ಸೊ ಆ ರೀತಿಯಲ್ಲಿ ಸ್ಟೆಮ್ ಸೆಲ್ಸ್, ಆ ಮಗುದ ಅಲ್ಲೇ ಸ್ಟೆಮ್ ಸೆಲ್ಸ್ ತಗೊಂಡು ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಅದು ಸರಿಯಾಗಿ ಫಂಕ್ಷನ್ ಆಗ್ತಾ ಇರ್ಲಿಲ್ಲ, ಅಲ್ಲಿ ಸ್ಟೆಮ್ ಸೆಲ್ಸ್ ಕೌಂಟ್ ಇನ್ಕ್ರೀಸ್ ಮಾಡಿದಾಗ ಆ ಹಾರ್ಟ್ ನ ರಿಪೇರ್ ಮಾಡಿ ರೆಡಿ ಮಾಡಿದ್ದು. ಅದೇ ರೀತಿಯಲ್ಲಿ ಸುಮಾರು ಬೇರೆ ಟ್ರಸ್ಟ್ ಎಲ್ಲ ಲೋಕದಲ್ಲೆಲ್ಲ ಮಾಡಿದ್ರು, ಇಂಡಿಯಾದಲ್ಲೂ ಮಾಡ್ತಾ ಇದ್ದಾರೆ. ಸುಮಾರು ಡಾಕ್ಟರ್ಸ್ ಸ್ಟೆಮ್ ಸೆಲ್ಸ್ ಥೆರಪಿ ಯೂಸ್ ಮಾಡ್ಕೊಂಡು. ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಬಹಳ ಕಾಸ್ಟ್ ಹೆಚ್ಚಿಗಿದೆ. ಅದು ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ 10 ಲಕ್ಷದಿಂದ ಇಟ್ಕೊಂಡು 50 ಲಕ್ಷವರೆಗೂ ಕಾಸ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಅದು ಅಫೋರ್ಡಬಲ್ ಅಲ್ಲ. ಹಂಗೆ ಬಂದಾಗ ಈಗ ಒಂದು ಇದು ನಾನು ಫಸ್ಟ್ ಹೇಳ್ದಲ್ಲ, ನಮ್ಮ ಆಹಾರವೇ ಆರೋಗ್ಯ ಅಂತ. ಆ ಒಂದು ಆಹಾರದಿಂದ ನಮಗೆ ಔಷಧಿ ಬರುತ್ತೆ ಅಂತ. ಸೊ ಆ ರೀತಿ ಅಂದ್ರೆ ಯಾಕೆ ನಾವು ಪ್ಲಾಂಟ್ ಸ್ಟೆಮ್ ಸೆಲ್ಸ್ ಮೇಲೆ ರಿಸರ್ಚ್ ಮಾಡ್ಕೊಂಡು ಅಲ್ಲಿ ನೋಡುವ ಅಂತ. ಸೊ ಆ ರೀತಿಯಲ್ಲಿ ರಿಸರ್ಚ್ ಮಾಡಿದಾಗ
ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ರಿಸರ್ಚ್ ಕಂಪನಿ ಮೆಬಲ್ ಬಯೋಕೆಮಿಸ್ಟ್ರಿ ಅಂತ, ಅವರು ತುಂಬಾ ರಿಸರ್ಚ್ ಮಾಡಿದ್ರು ಈ ಪ್ಲಾಂಟ್ ಸ್ಟೆಮ್ ಸೆಲ್ಸ್ ಬಗ್ಗೆ. ಅಲ್ಲಿ ಒಂದು ಸ್ಪೆಷಲ್ ಒಂದು ಆಪಲ್ ಮುಂಚೆ ಗ್ರೋ ಆಗ್ತಾ ಇದ್ದು, ಆಮೇಲೆ ಬಿಟ್ರು. ಆ ಆಪಲ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ವೆರೈಟಿ, ಆ ಸ್ಪೆಷಲ್ ವೆರೈಟಿ ಮ್ಯಾಲಸ್ ಡೊಮೆಸ್ಟಿಕಾ ಅಂತ. ಆ ಆಪಲ್ದು ಏನ್ ಮೇನ್ ಕಾರಣ ಸ್ಪೆಷಾಲಿಟಿ ಅಂದ್ರೆ ಜಾಕಬ್ ಸರ್, ಹಾ ಸಾರಿ ಫಾರ್ ಇಂಟರಾಕ್ಟ್, ಈ ಸ್ಟೆಮ್ ಸೆಲ್ಸ್ ನನ್ನ ಈ ರಿಸರ್ಚ್ ಸೆಂಟರ್ ಅವ್ರು ಏನ್ ಮಾಡಿದ್ರು, ಅದು ಆ ಪರ್ಟಿಕ್ಯುಲರ್ ಆಪಲ್ ಇದೆಯಲ್ಲ, ಆ ಆಪಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಂದು ಅದರದ್ದು ಸ್ಕಿನ್, ಅದರದ್ದು ಇದಿರತ್ತಲ್ಲ ಸ್ಕಿನ್, ಕನ್ನಡದಲ್ಲಿ ನನ್ನ ಸಡನ್ ಆಗಿ ಬರ್ತಾ ಇಲ್ಲ ಅದು, ಅದು ಕಟ್ ಆದ್ರೂ ಕಿತ್ತೋದ್ರೂ ಮತ್ತೆ ತಿರ್ಗಾ ಗ್ರೋ ಆಗ್ತಾ ಇತ್ತು. ಮತ್ತೆ ಅದು ಈ ಆಪಲ್ ಕಿತ್ಬಿಟ್ಟು ಆಚೆ ಇಟ್ರೆ ಕೆಲವು 6 ತಿಂಗಳು 8 ತಿಂಗಳಾದ್ರೂ ಏನು ಹಾಳಾಗ್ತಾ ಇರಲಿಲ್ಲ. ಸೊ ಇದ್ರದ್ದು ಟೆಸ್ಟ್ ಮಾಡಿದಾಗ ಅದರದ್ದು ಸ್ಟೆಮ್ ಸೆಲ್ಸ್ ಬಂದ್ಬಿಟ್ಟು ನಮ್ಮ ಹ್ಯೂಮನ್ ಸ್ಟೆಮ್ ಸೆಲ್ಸ್ಗೆ ಬಹಳ ಮ್ಯಾಚ್ ಆಗ್ತದೆ. ಬಟ್ ಈ ಪ್ಲಾಂಟ್ ಸ್ಟೆಮ್ ಸೆಲ್ಸ್ ಹ್ಯೂಮನ್ ಸ್ಟೆಮ್ ಸೆಲ್ಸ್ ಬಹಳ ವ್ಯತ್ಯಾಸ ಇದೆ. ಮತ್ತೆ ಹೆಂಗೆ ತಗೊಂಡ್ರೆ ನಮ್ಗೇನ್ ಗುಣ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಕ್ಕೆ ಅವರೊಂದು ರಿಸರ್ಚ್ ಮಾಡಿದ್ರು. ಸೊ ಅವ್ರೇನ್ ರಿಸರ್ಚ್ ಮಾಡಿದ್ರು, 2 ಪ್ಲೇಟ್ ಅಲ್ಲಿ ಹ್ಯೂಮನ್ ಸ್ಟೆಮ್ ಸೆಲ್ಸ್ ಅವ್ರದ್ದು ಇದರಲ್ಲಿ ರಿಸರ್ಚ್ ಮೀಡಿಯಂ ಅಲ್ಲಿ ಹಾಕಿದ್ರು. 2 ಇದರಲ್ಲಿ ಒಂದರಲ್ಲಿ 1% ಮ್ಯಾಲಸ್ ಡೊಮೆಸ್ಟಿಕಾ ಅದು ಸ್ಟೆಮ್ ಸೆಲ್ಸ್ ಹಾಕಿದ್ರು. ಈ ಸ್ಟೆಮ್ ಸೆಲ್ಸ್ ಎಷ್ಟು ಬೆಳೀತೋ 50 ಅದಕ್ಕಿಂತ 80% ಹೆಚ್ಚಿಗೆ ಈ ಪ್ಲಾಂಟ್ ಸ್ಟೆಮ್ ಸೆಲ್ಸ್ ಹಾಕಿರೋದ್ರಿಂದ ಬೆಳೀತು. ಅದರಲ್ಲಿ ಏನ್ ಗೊತ್ತಾಯ್ತು, ಪ್ಲಾಂಟ್ ಸ್ಟೆಮ್ ಸೆಲ್ಸ್ ನಾವು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಇರೋ ಸ್ಟೆಮ್ ಸೆಲ್ಸ್ ಆಕ್ಟಿವೇಟ್ ಆಗ್ಬಿಡುತ್ತೆ, ಅದು ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹೆಂಗೆ ವಯಸ್ಸಾದಂಗೆ ನಮ್ದು ಈ ಸ್ಟೆಮ್ ಸೆಲ್ಸ್ ಕೌಂಟ್ ಕಡಿಮೆ ಆಗ್ತಾ ಬಂದಾಗ, ಈ ಒಂದು ಪ್ಲಾಂಟ್ ಸ್ಟೆಮ್ ಸೆಲ್ಸ್ ತಗೊಂಡಾಗ ನಮ್ಮ ಸ್ಟೆಮ್ ಸೆಲ್ಸ್ ಆಕ್ಟಿವೇಟ್ ಆಗಿ ಮಲ್ಟಿಪ್ಲಿಕೇಶನ್ ಇನ್ಕ್ರೀಸ್ ಆಗಿ ಸ್ಟೆಮ್ ಸೆಲ್ಸ್ ಕೌಂಟ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆವಾಗ ನಮ್ಮ ಬಾಡಿ ಮೆಕ್ಯಾನಿಸಮ್, ನಮ್ಮ ಕಾಯಿಲೆಗಳೆಲ್ಲ ರಿಪೇರ್ ಮಾಡೋಕ್ಕೆ ಕೆಪಾಸಿಟಿ ಆಗುತ್ತೆ. ಸೊ ಸ್ಟೆಮ್ ಸೆಲ್ಸ್ ಇವಾಗ ಕ್ಯೂರ್ಸ್ ಅಲ್ಲಿ ನಾವು 2 ತರ ಸ್ಟೆಮ್ ಸೆಲ್ಸ್ ನ ಯೂಸ್ ಮಾಡಿದ್ವಿ. ಒಂದು ನಾನು ಹೇಳಿದ ಆಪಲ್, ಗ್ರೀನ್ ಆಪಲ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬೆಳೆಸೋದು, ಅದು 5% -5 ಡಿಗ್ರಿ -5 ಡಿಗ್ರೀಸ್ ಇಂದ +5 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಅಲ್ಲಿ ಬೆಳೆಯೋ ಒಂದು ಪರ್ಟಿಕ್ಯುಲರ್ ವೆರೈಟಿ ಅದು. ಆ ವೆರೈಟಿಗೆ ಮ್ಯಾಲಸ್ ಡೊಮೆಸ್ಟಿಕಾ ಅದರದ್ದು ಸ್ಟೆಮ್ ಸೆಲ್ಸ್. ಜೊತೆಗೆ ಇನ್ನೊಂದು ಬಹಳ ಸ್ಪೆಷಲ್ ವೆರೈಟಿ ಗ್ರೇಪ್ಸ್, ರೆಡ್ ಗ್ರೇಪ್ಸ್, ಅದರದ್ದು ಸೋಲಾರ್ ವಿಟ್ಸ್ ಅಂತ ಅದರದ್ದು ಟೆಕ್ನಿಕಲ್ ಹೆಸರು, ಬೊಟಾನಿಕಲ್ ನೇಮ್. ಆ ಸೋಲಾರ್ ವಿಟ್ಸ್ ಅದರದ್ದು ಸ್ಟೆಮ್ ಸೆಲ್ಸ್ ಹಾಕೊಂಡಿದೆ. ಇದು 2ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗತ್ತು ಒಳ್ಳೇದು, ಬ್ಲಡ್ ಅಲ್ಲಿ ಅಬ್ಸಾರ್ಬ್ ಆಗೋ ಚಾನ್ಸಸ್ ಹೈ ಇದೆ. ಅದು ಬಂದ್ಬಿಟ್ಟು ಫಾಸ್ಟ್ ಆಗಿ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಸ್ಟೆಮ್ ಸೆಲ್ಸ್ ನ ಆಕ್ಟಿವೇಟ್ ಮಾಡಕ್ಕೆ ಇದು ಈಗ ಆಗ್ತಾ ಇದೆ. ಅದು ಬಹಳ ರಿಸರ್ಚ್ ಮಾಡಿದ್ದಾರೆ. ನಾನೀಗ ಸದ್ಯಕ್ಕೆ ನಾನು ಹೇಳ್ತಾ, ಇನ್ನೊಂದು ಅವಕಾಶ ಸಿಕ್ಕಿದಾಗ ಫುಲ್ ಡೀಟೇಲ್ ಆಗುತ್ತೆ. ಸೊ ಇದು ಒಂದು. ಸೊ ಬಾಡಿಯಲ್ಲಿ ಆಗಿರೋ ಡ್ಯಾಮೇಜ್ ರಿಪೇರ್ ಮಾಡಕ್ಕೆ ಸ್ಟೆಮ್ ಸೆಲ್ಸ್, ಈ 2 ಸ್ಟೆಮ್ ಸೆಲ್ಸ್ ಸೇರ್ಕೊಂಡು ನಮ್ಮ ಬಾಡಿಯಲ್ಲಿ ರಿಕವರಿ, ರಿಪೇರ್, ರೆಜುನೇಷನ್ ಎಲ್ಲ ಫಾಸ್ಟ್ ಆಗುತ್ತೆ. ಇನ್ನು ಮುಂದಕ್ಕೆ ಡ್ಯಾಮೇಜ್ ಆಗದೆ ಇರಕ್ಕೆ ಏನ್ ಮಾಡ್ಬೇಕು, ನಾವು ಕೇಳ್ದಲ್ಲ, ಸೆಲ್ಯುಲಾರ್ ಡೆಫಿಷಿಯನ್ಸಿ ಕಡಿಮೆ ಮಾಡ್ಬೇಕು. ಅದಕ್ಕೆ ಏನ್ ಬೇಕು, ನ್ಯೂಟ್ರಿಷನ್ ಏನ್ ಬೇಕು, ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಡಿ, ಮತ್ತೆ ಮೈಕ್ರೋ ನ್ಯೂಟ್ರಿಯನ್ಸ್, ಟ್ರೇಸ್ ಎಲಿಮೆಂಟ್ಸ್ ಎಲ್ಲ ಬೇಕಾಗಿರೋದು. ಅದು ನಾವು ಏನ್ ಮಾಡಿದ್ವಿ, ಈ ಸ್ಟೆಮ್ ಸೆಲ್ಸ್ ಜೊತೆ ಕ್ಯೂರ್ ಸೆಲ್ ಅಲ್ಲಿ ಈ 9 ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಅಸೈಬರಿ ಬಂದ್ಬಿಟ್ಟು ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಹಣ್ಣು, ಬೆಳೆಯೋ ಒಂದು ಹಣ್ಣು. ಅದು ಬಂದ್ಬಿಟ್ಟು ಅದು ಬೇರೆ ಅದರದೇ ಜ್ಯೂಸ್ ಕುಡ್ಕೊಂಡು ಎಲ್ಲರೂ ಆ ಕಡೆ ಇರೋ ಜನ ಎಲ್ಲ ಡೈಲಿ ಅದು ಕುಡಿದ್ಬಿಟ್ಟು ಅವರು ಆರೋಗ್ಯವಾಗಿ ಇರೋಕೆ ಟ್ರೈ ಮಾಡ್ತಾ ಇರೋದು. ಅದರಲ್ಲಿ ಏನ್ ಅಡ್ವಾಂಟೇಜ್, ಎಲ್ಲ ತರ ವೈಟಮಿನ್ಸ್ ಸುಮಾರು ನಮ್ಮ ಬಾಡಿಗೆ ಬೇಕಾಗಿರೋ ವೈಟಮಿನ್ಸ್ ಇದಾವೆ. ಆಂಟಿ ಆಕ್ಸಿಡೆಂಟ್ಸ್, ಈ ಟಾಕ್ಸಿನ್ಸ್ ನ ಆಚೆ ತೆಗಿಯಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಬೇಕಾಗಿರೋದು. ಆ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚು ಮಾತ್ರದಲ್ಲಿ ಇದೆ. ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಆಸ್ಟಾಜೆಂಥಿನ್ ಅಂತ ಹೇಳ್ತೀನಿ. ಆಸ್ಟಾಜೆಂಥಿನ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಗ್ರೀನ್ ಆಲ್ಗೆ, ಸಮುದ್ರದಲ್ಲಿ ಸಿಗೋದು ಆಲ್ಗೆಯಿಂದ ತೆಗೆಯೋದು. ಇದು ಬಂದ್ಬಿಟ್ಟು ನಮ್ಮ ಇದೆಯಲ್ಲ ಹಲ್ದಿ, ಟರ್ಮರಿಕ್ ಬಂದ್ಬಿಟ್ಟು ನಾವು ನಮ್ಮ ಮನೆಗಳಲ್ಲಿ ಏನಾದ್ರು ಕಾಯಿಲೆ ಯಾರಿಗಾನ ಬಂದ್ರೆ ಫಸ್ಟ್ ಯೂಸ್ ಮಾಡೋದೇ ಹಲ್ದಿ.
ಹಾಲೆಲ್ಲ ಕುಡಿತೀವಿ, ಗಂಟ್ಲೆ ಇದ್ರಲ್ಲಿ ಮಾಡ್ತೀವಿ, ಏನ್ ಪ್ರಾಬ್ಲಮ್ ಬಂದ್ರೂ ಅದೇ ಮೇನ್ ಟ್ರೀಟ್ಮೆಂಟ್. ಗಾಯ ಆದ್ರೆ ಗಾಯದ ಮೇಲೂ ಹಾಕ್ತಿವಿ. ಸೊ ಈ ರೀತಿ ಅದೇ ಈ ಟರ್ಮರಿಕ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕುರ್ಕುಮಿನ್, ಅದೇ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಮತ್ತೆ ಈ ಮೈಕ್ರೋ ವೈಟಮಿನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರೋದು ಒಂದು ಪ್ರಾಡಕ್ಟ್. ಅದೇ ರೀತಿಯಲ್ಲಿ ಆಸ್ಟಾಜೆಂಥಿನ್ ಬಂದ್ಬಿಟ್ಟು ಅದಕ್ಕಿಂತ ಒಂದು 100 times ಮೋರ್ ಪವರ್ಫುಲ್, ಅಷ್ಟು ಸ್ಟ್ರಾಂಗ್ ಆಗಿರೋ ಒಂದು ಇದು ಆಸ್ಟಾಜೆಂಥಿನ್, ಅದು ಆಡ್ ಮಾಡಿದ್ವಿ ನಮ್ಮ ಕ್ಯೂರ್ಸ್ ಅಲ್ಲಿ. ಮೂರನೇದು ಬ್ಲೂಬೆರಿ ಅಂತ. ಈ ಬ್ಲೂಬೆರಿನು ಅಸೈಬೆರಿ ತರನೇ ಬಹಳ ವೈಟಮಿನ್ ರಿಚ್ ಮೆಟೀರಿಯಲ್. ಅದರಲ್ಲಿ ಅದರದ್ದು ಸ್ಕಿನ್ ಅಲ್ಲಿ ಸುಮಾರು ಫ್ಲಾವನಾಯ್ಡ್ಸ್ ಅಂತಿದೆ, ಅದು ಬಂದ್ಬಿಟ್ಟು ನಮ್ಮ ಹಾರ್ಟ್ ಬ್ರೈನ್ ಎಲ್ಲ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ಬೇಕಾಗಿರೋ ಇಂಗ್ರೀಡಿಯೆಂಟ್ ಅದು. ಸೊ ಫ್ಲಾವನಾಯ್ಡ್ಸ್ ಇದೆ ಈ ಬ್ಲೂಬೆರಿ ಅಲ್ಲಿ. ವೈಟಮಿನ್ಸ್ ಅಂಡ್ ಮಿನರಲ್ಸ್, ನಮ್ಮ ನ್ಯೂಟ್ರಿಷನ್ ಇದೆ, ಮತ್ತೆ ಆಂಟಿ ಆಕ್ಸಿಡೆಂಟ್ಸು ಇದೆ. ನಾಲ್ಕನೇದು ಬಂದ್ಬಿಟ್ಟು ಬಾರ್ಲಿ ಗ್ರಾಸ್. ಬಾರ್ಲಿ ಗ್ರಾಸ್ ನಮ್ಗೆಲ್ಲರಿಗೂ ಗೊತ್ತು, ದೇಹಕ್ಕೆ ಒಳ್ಳೇದು. ನಮ್ಮ ಬಾಡಿಯಲ್ಲಿ ಹೈಡ್ರೇಷನ್, ಈ ನೀರಿನ ಅಂಶ ಎಲ್ಲ ಸೆಲ್ಗೂ ರೀಚ್ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಹೈಡ್ರೇಷನ್ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತಾರೆ ಬಾರ್ಲಿ ಗ್ರಾಸ್. ಅದ್ರ ಜೊತೆಗೆ ಹೈಡ್ರೇಷನ್ ಇನ್ಕ್ರೀಸ್ ಮಾಡಿ ಇನ್ನೊಂದು ಕ್ಲೋರೆಲ್ಲಾ ಅಂತ ಹೇಳ್ಬಿಟ್ಟು, ಈ ಕ್ಲೋರೆಲ್ಲಾ ಬಂದ್ಬಿಟ್ಟು ಈ ನಮ್ಮ ಫ್ರೆಶ್ ವಾಟರ್ ಇದರಲ್ಲಿ ಈ ಗ್ರೀನ್ ಕಲರ್ ಅಲ್ಲಿ ಆಲ್ಗೆ ಅಂತ ಪಾಚಿ ಅಂತ ಹೇಳ್ತೀವಲ್ಲ, ಆ ಪಾಚಿಯಿಂದ ತೆಗೆಯೋದು. ಅದರಲ್ಲಿ ಕ್ಲೋರೋಫಿಲ್ ಅಂಶ ಹೆಚ್ಚಿಗಿರುತ್ತೆ, ಅದರಿಂದ ಸುಮಾರು ಈ ಆಕ್ಸಿಜನ್ ಕನ್ವರ್ಷನ್ ಇದು. ಸೊ ನಮ್ಮ ಬಾಡಿಯಲ್ಲಿ ಎನರ್ಜಿ ಇದೆಲ್ಲ ಬರಕ್ಕೆ ಆ ಕ್ಲೋರೆಲ್ಲಾ ಬಹಳ ಉಪಯೋಗ ಆಗುತ್ತೆ. ಜೊತೆಗೆ ಅದರಲ್ಲಿ ವೈಟಮಿನ್ ಕೆ, ವೈಟಮಿನ್ ಇ ಎಲ್ಲ ದೊಡ್ಡ ಅಂಶದಲ್ಲಿರುತ್ತೆ. ನೆಕ್ಸ್ಟ್ ಕೋಎನ್ಸೈಮ್ Q10 ಅಂತ. ಈ ಕೋಎನ್ಸೈಮ್ Q10 ಎಂತ ಒಂದು ಅದ್ಭುತವಾದ ಒಂದು ಇಂಗ್ರೀಡಿಯೆಂಟ್ ಅಂದ್ರೆ ನಮ್ಮ ಬಾಡಿಯಲ್ಲಿ ನಾವೇ ಜನರೇಟ್ ಮಾಡೋದು. ಇದ್ರದ್ದು ಏನ್ ಕೆಲಸ ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವಕೋಶದಲ್ಲಿ ಎನರ್ಜಿ ಪ್ರೊಡಕ್ಷನ್ ನಡೆಯೋದು ಅಲ್ಲೇ. ಒಂದೊಂದು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಅಂತ ಹೇಳ್ಬಿಟ್ಟು ಇದೆ, ಅದರಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗೋದು. ಗ್ಲೂಕೋಸ್ ಹೊರಗಡೆ ಬಂದು ಆ ಗ್ಲೂಕೋಸ್ ಅನ್ನ ಕನ್ವರ್ಟ್ ಮಾಡುತ್ತೆ ಎನರ್ಜಿಯಾಗಿ. ಅದಕ್ಕೆ ಇವಾಗ ನಮ್ಮ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದೆ, ಅಡಿಗೆ ಮಾಡಕ್ಕೆ ಎಲ್ಲ ರೆಡಿ ಇದೆ, ಆದ್ರೆ ಗ್ಯಾಸ್ ಸ್ಟವ್ ಹಚ್ಚಿದ್ರೇನೆ ಅದು ಉರಿ ಫೈರ್ ಬರೋದು, ಅವಾಗಲೇ ಎನರ್ಜಿ ಜನರೇಟ್ ಆಗೋದು. ಅದೇ ರೀತಿಯಲ್ಲಿ ಆ ಎನರ್ಜಿ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕೋಎನ್ಸೈಮ್ Q10 ಅಂತ ಹೇಳ್ತೀವಿ, ಬ್ಲ್ಯಾಕ್ ಕಹೋಶ್. ಈ ಕೋಎನ್ಸೈಮ್ Q10 ಇದ್ದ ನಮ್ಮ ಬಾಡಿಯಲ್ಲಿ ಒಂದು 20-30 ವರ್ಷವರೆಗೂ ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. 30 ಆದ್ಮೇಲೆ ಅದು ಸ್ಲೋ ಆಗ್ತಾ ಬಂದು ಹಂಗೆ ಕಮ್ಮಿ ಆಗ್ತಾ ಹೋಗೋದು. ಇವಾಗ ನೋಡ್ಬೋದು ನೀವು, ಈ ಸ್ಪೋರ್ಟ್ಸ್ ಅಲ್ಲಿ ಆಡೋರೆಲ್ಲರೂ ಒಂದು 30 ವರ್ಷವರೆಗೂ ಅವ್ರಿಗೆ ಬಹಳ ಎನರ್ಜಿ ಪರ್ಫೆಕ್ಟ್ ಆಗಿ ಆಡ್ತಾ ಇದ್ದಾರೆ. ಅದಾದ್ಮೇಲೆ ಅವ್ರಿಗೆ ಮುಂಚೆ ಆಡ್ದಂಗೆ ಆಡಕ್ ಆಗಲ್ಲ. ಅವ್ರದ್ದು ಎನರ್ಜಿ ಲೆವೆಲ್ಸು, ಪ್ರತಿಯೊಂದು ಜೀವಕೋಶಗಳು ಅದು ಎಷ್ಟು ಎನರ್ಜಿ ಮುಂಚೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಷ್ಟು ಮಾಡಕ್ ಆಗದೆ ಬರುತ್ತೆ. ಸೊ ಈ Q10 ಇರೋವರೆಗೂ ನಮ್ಮ ಬಾಡಿಯಲ್ಲಿ ಎನರ್ಜಿ, ವೈಟಾಲಿಟಿ ಎಲ್ಲ ಇನ್ಕ್ರೀಸ್ ಆಗಕ್ಕೆ ಈ Q10 ಬಹಳ ಯೂಸ್ಫುಲ್. ಸೊ ಅದು ಆಡ್ ಮಾಡಿದ್ವಿ. ನೆಕ್ಸ್ಟ್ ಇದು ಒಮೆಗಾ 3, ಒಮೆಗಾ 6 ಅಂಡ್ ಒಮೆಗಾ 9. ಈ ಒಮೆಗಾ ಆಸಿಡ್ಸ್ ಬಂದ್ಬಿಟ್ಟು ನಮ್ಮ ಹಾರ್ಟ್ ಫಂಕ್ಷನ್ಗೆ, ಬ್ರೈನ್ ಫಂಕ್ಷನ್ಸ್ಗೆ, ನರ್ವ್ಸ್ಗೆ, ಕಿಡ್ನಿ, ಲಿವರ್ ಇಂಥದಕ್ಕೆಲ್ಲ ಬಹಳ ಉಪಯೋಗ ಬೇಕಾಗಿರೋ ಒಂದು ರಿಕ್ವೈರ್ಮೆಂಟ್ ಒಮೆಗಾ ಆಸಿಡ್ಸ್. ಇದು ಬಹಳ ಈ ನಮ್ಮ ಬ್ರೈನ್ ಫಂಕ್ಷನಿಂಗ್, ಎಸ್ಪೆಷಲಿ ಅಲ್ಝೈಮರ್ಸ್, ಪಾರ್ಕಿನ್ಸನ್ ಡಿಸೀಸ್ ಎಲ್ಲ ಬರೋದು ಬಿಕಾಸ್ ಆಫ್ ಲ್ಯಾಕ್ ಆಫ್ ಒಮೆಗಾ ಆಸಿಡ್ಸ್. ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರೋದು, ಅದು ಆಡ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಒಂದು ಪವರ್ಫುಲ್ ಕಾಂಬಿನೇಷನ್ ಈ ಕ್ಯೂರ್ ಸೆಲ್ದು. ಇದರಲ್ಲಿ ಏನು, ಒಂದು ಸ್ಟೆಮ್ ಸೆಲ್ಸ್ ಇರೋದ್ರಿಂದ ಬಾಡಿಯಲ್ಲಿ ಡ್ಯಾಮೇಜ್ ಆಗಿರೋ ಟಿಶ್ಯೂಸ್, ಆರ್ಗನ್ಸ್, ಟಿಶ್ಯೂಸ್ ಎಲ್ಲ ರಿಪೇರ್ ಮಾಡಕ್ಕಾಗತ್ತೆ. ಜೊತೆಗೆ ಮುಂದಕ್ಕೆ ಆರೋಗ್ಯವಾಗಿರಕ್ಕೆ ನ್ಯೂಟ್ರಿಷನ್, ಫುಲ್ ಟೈಪ್ ಸ್ಟ್ರಾಂಗ್ ನ್ಯೂಟ್ರಿಷನ್, ನಮ್ಮ ಆಹಾರದಿಂದ ಎಲ್ಲೆಲ್ಲಿ ನಮ್ಗೆ ಎಲ್ಲಿ ಮಿಸ್ ಆಗ್ತಾ ಇದ್ದು ಅದರಿಂದನೇ ಈ ಪ್ರಾಬ್ಲಮ್ ಬಂದಿರೋದು, ಆ ಒಂದು ಗ್ಯಾಪ್ ಫಿಲ್ ಮಾಡಕ್ಕಾಗತ್ತೆ. ಜೊತೆಗೆ ಇರೋ ಟಾಕ್ಸಿನ್ಸ್ ನ ಆದಷ್ಟು ಜಲ್ದಿ ಆಚೆ ಕ್ಲಿಯರ್ ಮಾಡಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಇನ್ಕ್ರೀಸ್ ಮಾಡಿ. ಇದು 3 ಸೇರ್ಕೊಂಡು ಮಾಡಿದಾಗ ಒಂದು ಅದ್ಭುತವಾಗಿ ರಿಸಲ್ಟ್ಸ್ ನೋಡ್ತಾ ಇದೀವಿ. ಸೊ ಓವರ್ ಆಲ್ ನಾವು ನೋಡಿದ್ರೆ ಬಹಳ ವಂಡರ್ಫುಲ್ ರಿಸಲ್ಟ್ಸ್. ನೀವು ಕೇಳಿರ್ಬೋದು, ಟೆಸ್ಟಿಮೋನಿಯಲ್ಸ್ ಕೆಲವ್ರು ಕೇಳ್ಬೋದು, ಇವತ್ತು ಕೆಲವ್ರಿಗೆ ರಿಸಲ್ಟ್ಸ್ ಬಂದಿರೋದು. ಅದು ಕೇಳಿದಾಗ ನಿಮ್ಗೆ ಇದರ ಬಗ್ಗೆ ಫುಲ್ ಮಾಹಿತಿ ಸಿಗತ್ತೆ. ಅದರದ್ದು ಸೊ ಡೆಫಿನೆಟ್ಲಿ ಇದು ನಾನು ಇಷ್ಟವರೆಗೂ ಹೇಳಿದ್ದು ಈ ಕ್ಯೂರ್ ಸೆಲ್ದು
ಸೈನ್ಸ್ ಬಿಹೈಂಡ್ ದಿ ಸಕ್ಸಸ್ ಅಂತ ಸುಮ್ಮನೆ ಒಂದು ಹೇಳ್ಬಿಟ್ಟು ಮ್ಯಾಜಿಕ್ ಅಂತಲ್ಲ, ಅಷ್ಟು ಬ್ಯೂಟಿಫುಲ್ ಸೈನ್ಸ್ ಅಷ್ಟು ಬ್ಯೂಟಿಫುಲ್ ಫಾರ್ಮುಲೇಷನ್ ಮಾಡ್ಕೊಂಡಿರೋದ್ರಿಂದ ಈ ಪ್ರಾಡಕ್ಟ್ ಇಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಾ ಇರೋದು. ಇಷ್ಟು ಹೇಳ್ತಾ ನಾನು ಪ್ರಾಡಕ್ಟ್ ಬಗ್ಗೆ ಇಲ್ಲಿ ನಿಲ್ಲಿಸ್ತೇನೆ. ಮತ್ತೆ ನೆಕ್ಸ್ಟ್ ಪ್ರಕಾಶ ಇವರು ನಮ್ಮ ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ನಾವು ಒಂದು ಇದು ನೋಡಿದಾಗ ಇದರಲ್ಲಿ ಕೊಟ್ಟಿರೋ ಯಾವುದೇ ಆಲ್ಮೋಸ್ಟ್ 200 ಕಾಯಿಲೆಗಳು ಕ್ಯೂರ್ ಮಾಡಕ್ಕಾಗತ್ತೆ ಈ ಸ್ಟೆಮ್ ಸೆಲ್ ಕ್ಯೂರ್ ಸೆಲ್ ಇಂದ. ಸೊ ಯಾವುದೇ ಕಾಯಿಲೆ, ಅದಕ್ಕೆ ಜನ ಕೇಳ್ತಾರೆ ಇದು ಹೆಂಗ್ರಿ ಒಂದೇ ಒಂದು ಪ್ರಾಡಕ್ಟ್ ಅಲ್ಲಿ ಡಯಾಬಿಟಿಸ್ಗೂ ಇದೆ, ಕ್ಯಾನ್ಸರ್ಗೂ ಇದೆ ಹೇಳ್ತೀರಾ, ಲಿವರ್ ಪ್ರಾಬ್ಲಮ್ ಇದ್ರೇನು ಎಲ್ಲದಕ್ಕೂ ಅದು ಎಲ್ಲ ಬಂದ್ಬಿಟ್ಟು ಬಿಕಾಸ್ ಸ್ಟೆಮ್ ಸೆಲ್ಸ್ ಬಂದ್ಬಿಟ್ಟು ಎಲ್ಲಿರುತ್ತೆ ಎಲ್ಲಿ ಪ್ರಾಬ್ಲಮ್ ಇದ್ರೂ ಸ್ಟೆಮ್ ಸೆಲ್ಸ್ ಕೌಂಟ್ ಹೆಚ್ಚಿಗಿದ್ರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ ಕೆಪಾಸಿಟಿ ಇದೆ. ನೆಕ್ಸ್ಟ್ ಎಲ್ಲದಕ್ಕೂ ಬೇಕಾಗಿರೋದು ನ್ಯೂಟ್ರಿಷನ್ ಮತ್ತೆ ಟಾಕ್ಸಿನ್ಸ್. ಇದು ಯಾವ ಕಾಯಿಲೆ ಇದ್ರೂ ಅದಕ್ಕೆ ಇದೊಂದು ಸಂಜೀವನಿ ಅಂತ ಹೇಳ್ಬೋದು. ಒಂದು ಸಿಂಗಲ್ ಇದರಿಂದ ಎಲ್ಲ ಇದು ಕ್ಲಿಯರ್ ಮಾಡ್ಬೋದು. ಈ ಪ್ರಾಡಕ್ಟ್ ಎಲ್ಲ ರೀತಿಯಲ್ಲಿ ಟೆಸ್ಟ್ ಮಾಡಿ ಎಲ್ಲ ಸರ್ಟಿಫಿಕೇಟ್ಸು ಪಡೆದಿರೋದು. ಈಗ ಇಂಡಿಯಾದಲ್ಲಿ ಇದು ಸದ್ಯಕ್ಕೆ ಇದು ಇಂಪೋರ್ಟ್ ಮಾಡಿಕೊಂಡು ಸಿಂಗಾಪುರ್ ಬೇಸ್ಡ್ ಕಂಪನಿ. ಈ ಕಂಪನಿ ಬಂದ್ಬಿಟ್ಟು ಸಿಂಗಾಪುರ್ ಅಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ತಯಾರಿಸೋದು, ಕ್ಯೂರ್ ಸೆಲ್ ಅಂತ ಮಾಡೋದು ಅಲ್ಲಿ ಪ್ಯಾಕಿಂಗ್ ಆಗಿ ಬರ್ತಾ ಇತ್ತು. ಈಗ ನಮ್ಮ ದೇಶದಲ್ಲಿ ಚಂಡೀಗಢಲ್ಲಿ ಇದರದ್ದು ಓಪನ್ ಆಗಿದೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇ ಇನ್ಮೇಲೆ ಪ್ರೊಡ್ಯೂಸ್ ಮಾಡಿ ಇಲ್ಲಿರೋ ಎಲ್ಲ ಸರ್ಟಿಫಿಕೇಶನ್ ತಗೊಂಡು ಒಂದು ಪ್ರಾಡಕ್ಟ್, ಒಂದು ಹೆಲ್ತ್ ಸಪ್ಲಿಮೆಂಟ್, ಇದು ಮೆಡಿಸಿನ್ ಅಲ್ಲ, ಇದು ನಿಮಗೆ ಒಂದು ಫುಡ್ ಸಪ್ಲಿಮೆಂಟ್ ಅಂತಾನೆ ಹೇಳಿದ್ರು. ಸೊ ಡಾಕ್ಟರ್ಸ್ ಕೆಲವರೆಲ್ಲ ಡಾಕ್ಟರ್ಸ್ ಹತ್ರ ಕೇಳಿದಾಗ ಅವ್ರು ಡಾಕ್ಟರ್ಸ್ಗೆ ಡೆಫಿನೆಟ್ಲಿ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತೆ, ಏನ್ ಟ್ರೀಟ್ಮೆಂಟ್ ಬೇಕು ಅಂತೆಲ್ಲ. ಬಟ್ ಫುಡ್ ಸಪ್ಲಿಮೆಂಟ್ ಬಂದಾಗ ಒಳ್ಳೆ ಫುಡ್, ಒಳ್ಳೆ ನ್ಯೂಟ್ರಿಷನಲ್ ಇರೋ ಫುಡ್, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇದು ತಗೊಂಡಾದಾಗ ಅದ್ರ ಜೊತೆಗೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ನಿಮ್ಮ ಟ್ರೀಟ್ಮೆಂಟು ಮೆಡಿಸಿನ್ಸ್ ಕಡಿಮೆ ಮಾಡ್ತಾ ಬರ್ಬೋದು. ಎಸ್ಪೆಷಲಿ ಅಲೋಪತಿ ಮೆಡಿಸಿನ್ಸ್ ಬಂದ್ಬಿಟ್ಟು ರಿಸಲ್ಟ್ಸ್ ಫಾಸ್ಟ್ ಆಗಿ ಬರ್ಬೋದು. ಬಟ್ ಅದು ಬಂದಾಗ ಏನಾಗುತ್ತೆ, ಅದ್ರ ಜೊತೆಗೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇದೆ. ಅದು ಎಷ್ಟೇ ಒಳ್ಳೇದು ಮಾಡತ್ತೋ ಲಾಂಗ್ ಟರ್ಮ್ ಅದು ಯೂಸ್ ಮಾಡ್ತಾ ಇದ್ದಂಗೆ ನಮಗೆ ಬೇರೆ ಕಾಯಿಲೆಗಳು, ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಅದೆಲ್ಲ ಅವಾಯ್ಡ್ ಮಾಡೋಕ್ಕಾಗತ್ತೆ ಈ ಕ್ಯೂರ್ ಸೆಲ್ ತಗೊಂಡ್ರೆ. ಕಾಯಿಲೆ ಡಯಾಬಿಟೀಸು ಎಷ್ಟೋ ಜನಕ್ಕೆ 15-20 ವರ್ಷದಿಂದ ತಗೊಂಡು ಮೆಡಿಸಿನ್ಸ್ ತಗೊಳ್ತಾ ಇರೋರು ಅದಕ್ಕೆ ಎಂಡೇ ಇಲ್ಲ, ಲೈಫ್ ಲಾಂಗ್ ತಗೊಳ್ಬೇಕು ಅಂತ ಹೇಳಿರೋ ಈ ಮೆಡಿಸಿನ್ಸ್ ಏನಾಗತ್ತೆ, ನಾವು ಒಂದು ಸ್ವಲ್ಪ ತಗೊಂಡಾಗ ಆಮೇಲೆ ಅಷ್ಟು ವರ್ಕ್ ಆಗಲ್ಲ, ಮತ್ತೆ ಮೆಡಿಸಿನ್ ಚೇಂಜ್ ಮಾಡ್ಬೇಕು, ಅಲ್ಲ ಇನ್ಕ್ರೀಸ್ ಮಾಡ್ಬೇಕು ಡೋಸೇಜು. ಆ ತರ ಮಾಡ್ತಾ ಮತ್ತೆ ಲಾಸ್ಟ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ಸ್ ಎಲ್ಲ ಬರೋದು. ಅದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಕ್ಯೂರ್ ಸೆಲ್ ಅದ್ರ ಜೊತೆಗೆ ತಗೊಂಡಾಗ ಆದಷ್ಟು ಜಲ್ದಿ ನಿಮ್ಮ ನಾರ್ಮಲ್ ಮೆಡಿಸಿನ್ ರಿಕ್ವೈರ್ಮೆಂಟ್ ಕಡಿಮೆ ಆಗತ್ತೆ. ಸೊ ನಾವು ಇದು ಮೆಡಿಸಿನ್ ಅಂತಲ್ಲ, ಈ ಫುಡ್ ಸಪ್ಲಿಮೆಂಟ್ ಇಂದ ನಮ್ಮ ಈ ಜೀವಕೋಶಗಳು ಆರೋಗ್ಯವಾಗಿ ಇಟ್ಟು ಡ್ಯಾಮೇಜ್ ಆಗಿರೋನ್ನ ರಿಪೇರ್ ಮಾಡಕ್ಕೆ ಒಂದು ಕೆಪಾಸಿಟಿ, ಒಂದು ಅದರದ್ದು ಶಕ್ತಿ ಇನ್ಕ್ರೀಸ್ ಮಾಡಿದಾಗ ಅದು ಆಗತ್ತೆ, ಇದರಲ್ಲಿ ರಿಪೇರ್ ಆಗುತ್ತೆ. ಸೊ ಇದು ಮಾಡ್ತಾ ಕ್ಯೂರ್ ಸೆಲ್ ಇದು ಇದರ ಬರೋದು ಪ್ಯಾಕೆಟ್ಸ್ ಅಲ್ಲಿ, ಅದರಲ್ಲಿ 20 ಸ್ಯಾಚೆಟ್ಸ್ ಇರುತ್ತೆ. ಬಹಳ ಸಿಂಪಲ್, 2 ಗ್ರಾಮ್ದು ಒಂದು ಸ್ಯಾಚೆಟ್. ಒಂದು ದಿನಕ್ಕೆ ನಾರ್ಮಲಿ ಡೋಸೇಜ್ ಬಂದ್ಬಿಟ್ಟು ಒಂದೇ ಒಂದು ಸ್ಯಾಚೆಟ್. ಈ ಕಾಯಿಲೆಗಳು ಹೆಚ್ಚಿಗಿರುವಾಗ ಒಂದು ದಿನಕ್ಕೆ 2 ತಗೊಳ್ಬೋದು. ಬಟ್ ಯಾವಾಗ ತಗೊಳ್ಬೇಕು, ಮೋಸ್ಟ್ ಇಂಪಾರ್ಟೆಂಟು ಬೆಳಿಗ್ಗೆ 5:30 6 ಗಂಟೆ ಎದ್ದಿದ ತಕ್ಷಣ ಹಲ್ಲುಜ್ಜಕ್ಕೆ ಮುಂಚೆನೆ ಒಂದು ಸ್ಯಾಚೆಟ್ ನಾಲ್ಗೆ ಕಡೆ ಹಾಕ್ಬೇಕು. ಈ ನಾಲ್ಗೆ ಕಡೆ ಹಾಕಿದಾಗ ನಮ್ಮ ಈ ಲಾಲರಸ ಜೊತೆ ಮಿಕ್ಸ್ ಆಗಿ ಅದು ನಮ್ಮ ಬ್ಲಡ್ ಅಲ್ಲಿ ಅಬ್ಸಾರ್ಬ್ ಆಗ್ಬಿಡುತ್ತೆ. ನಾವು ನುಂಗೋದು ಬೇಕಾಗಿಲ್ಲ, ಹಂಗೆ ಬಾಯಲ್ಲಿ ಹಂಗೆ ಇಟ್ಕೊಂಡ್ರೆ ಹಂಗೆ ನಾಲ್ಗೆ ಕೆಳಗಡೆಯಿಂದ ಅದು ಅಬ್ಸರ್ವ್ ಆಗಿ ಅದು ನಮ್ಮ ಬ್ಲಡ್ ಮತ್ತೆ ನುಂಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಫಾಸ್ಟರ್ ರಿಸಲ್ಟ್ಸ್ಗೆ ಅದು ಒಳ್ಳೇದಾಗತ್ತೆ. ಸೊ ಇದು ತಗೊಂಡ್ಮೇಲೆ ಒಂದು 5-10 ನಿಮಿಷ ಆದ್ಮೇಲೆ 1 ಗ್ಲಾಸ್ ನೀರು ಕುಡಿದು ಮತ್ತೆ ಪೂರಾ ದಿನ ನೀರು ಕುಡಿತಾ ಬರ್ಬೇಕು. ಮಿನಿಮಮ್ 2.5 to 3 ಲೀಟರ್ಸ್, 2.5 to 3 ಲೀಟರ್ ನೀರು ಕುಡಿಬೇಕು. ನಾವು ಎಷ್ಟು ನೀರು ಹೆಚ್ಚಿಗೆ ಕುಡಿತೀವೋ ನಮ್ಮ ಬಾಡಿಯಲ್ಲಿ ಇದ್ರದ್ದು ಫಂಕ್ಷನಿಂಗ್, ಈ ಕ್ಯೂರ್ ಸೆಲ್ ಫಂಕ್ಷನಿಂಗ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ನಮ್ಗೆ ಬಾಡಿಯಲ್ಲಿ ರಿಸಲ್ಟ್ಸ್ ಬಹಳ ಜಲ್ದಿ ಕಾಣಿಸ್ಬೇಕು. ಮಂಡಿ ನೋವು ಇರ್ಬೋದು, ಬ್ಯಾಕ್ ಪ್ರಾಬ್ಲಮ್ ಇರ್ಬೋದು, ಬ್ರೈನ್ ನಲ್ಲಿ ನರ್ವ್ಸ್ ಪ್ರಾಬ್ಲಮ್ ಇರ್ಬೋದು, ವೆರಿಕೋಸ್ ವೇನ್ಸ್, ಎಂಥದರಲ್ಲೂ ಇದು ವರ್ಕ್ ಆಗಕ್ಕೆ ಕೆಪಾಸಿಟಿ ಇದೆ. ಸೊ ಈ ರೀತಿಯಲ್ಲಿ ಎಲ್ಲ ತರ ಆಲ್ಮೋಸ್ಟ್ 200 ಡಿಸೀಸಸ್ಗೆ ಈ ಪ್ರಾಡಕ್ಟ್, ಒಂದೇ ಒಂದು ಪ್ರಾಡಕ್ಟ್. ಕಾಯಿಲೆಗಳು ಹೆಚ್ಚಿರೋ ನಾವು ಸಜೆಸ್ಟ್ ಮಾಡೋದು ಫಸ್ಟ್ 10 days ನಾವು 2 ಪ್ಯಾಕೆಟ್ ತಗೊಳ್ಬೋದು. ಅದ ನಂತರ
ರಿಸಲ್ಟ್ಸ್ ನೋಡ್ಕೊಂಡ್ಮೇಲೆ ಒಂದಕ್ಕೆ ಕಡಿಮೆ ಮಾಡ್ಕೊಂಡು ಬಟ್ ಫುಲ್ ಒಂದು 1 ತಿಂಗಳು 2 ತಿಂಗಳು ತಗೊಂಡ್ರಾಗ ನಮಗೆ ಗೊತ್ತಾಗತ್ತೆ ಬಾಡಿಗೆ ಇದು ನಾವು ಎಲ್ಲ ರೆಡಿ ಆಗಿದೆ. ಅವಾಗ ನಾವು ಬೇಕಂದ್ರೆ ನಿಲ್ಸ್ಬಿಟ್ಟು ಟ್ರೈ ಮಾಡ್ಬೋದು, ಇಲ್ಲ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರು ಒಳ್ಳೇದು ಇದು. ಸೊ ನಾವು ಕಂಟಿನ್ಯೂಸ್ ಆಗಿ ತಗೊಂಡ್ರೆ ವೆರಿ ಗುಡ್, ಬಟ್ ಅದು ಬೇಕಾಗಿಲ್ಲ. 2-3 ಮಂತ್ಸ್ ನಿಮ್ದು ಹೆಂಗ್ ಕಾಯಿಲೆ ನಿಮ್ ಬಾಡಿಯಲ್ಲಿ ಹೆಂಗೆ ಸಿಸ್ಟಮ್ ಇರುತ್ತೋ ಅದ್ರ ಬಟ್ ಪ್ರತಿಯೊಬ್ಬರದ್ದು ಬಾಡಿನೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಒಬ್ಬರಿಗೆ 1 ವಾರದಲ್ಲಿ 3 ದಿನದಲ್ಲಿ 1 ವಾರದಲ್ಲಿ ರಿಸಲ್ಟ್ ನೋಡ್ಬೋದು, ಕೆಲವರು 15-20 1 ತಿಂಗಳು ತಗೊಳ್ಬೋದು, ಬಟ್ ರಿಸಲ್ಟ್ ಕಂಡೇ ಕಂಡಾಗುತ್ತೆ. ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಾನಿಕ್ ಆಗಿರುತ್ತೆ. ಈ ಸೋರಿಯಾಸಿಸ್ ಅಂತ ಕೇಳಿರ್ಬೋದು, ಸ್ಕಿನ್ ಪ್ರಾಬ್ಲಮ್, ಅದೊಂದು ಆಟೋ ಇಮ್ಯೂನ್ ಡಿಸೀಸ್. ನಾವು ಯಾವುದೇ ಮೆಡಿಸಿನ್ಸ್ ಅಪ್ಲೈ ಮಾಡಿದ್ರೆ ನಮ್ಮ ಬಾಡಿ ಅದಕ್ಕೆ ರಿಜೆಕ್ಟ್ ಮಾಡುತ್ತೆ. ಅಂತ ಇದ್ರಲ್ಲೂ ಕ್ಯೂರ್ಸ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಬಹಳ ಅದ್ಭುತವಾಗಿ ರಿಸಲ್ಟ್ಸ್ ಬಂದಿದೆ. ಸುಮಾರು ಜನ 25-30 ವರ್ಷವರೆಗೂ ಟ್ರೀಟ್ಮೆಂಟ್ ತಗೊಂಡು ಯಾವ್ದು ರಿಸಲ್ಟ್ ಬರ್ದೇ ಇರೋದ್ರಲ್ಲಿ ರಿಸಲ್ಟ್ ಬಂದಿದೆ. ಸೊ ಇದು ಈ ರೀತಿಯಲ್ಲಿ ಸುಮಾರು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಈ ಪ್ರಾಡಕ್ಟ್ ಅನ್ನ ನಾವು ಬಳಸೋದಲ್ಲಿ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. 1 to 2 times per day, 1 month ಇಂದ 2 ತಿಂಗಳವರೆಗೂ ನಾರ್ಮಲ್ ಆಗಿ ತಗೊಂಡ್ರೆ 99% ಮುಂದೆ ಬೇಕಾಗಿರಲ್ಲ. ಇಲ್ಲಾಂದ್ರೆ ಕೆಲವ್ರಿಗೆಲ್ಲ ಕಂಟಿನ್ಯೂ ಮಾಡ್ಬೇಕಾಗತ್ತೆ, ಸೀರಿಯಸ್ ಕಂಡೀಷನ್ಸ್ ಇರೋರಿಗೆಲ್ಲ. ಸೊ ಇಷ್ಟು ಹೇಳ್ತಾ ನಾನು ಪ್ರಾಡಕ್ಟ್ ಬಗ್ಗೆ ಇಲ್ಲಿ ನಿಲ್ಲಿಸ್ತೀನಿ. ಇನ್ನ ನಿಮ್ಗೆ ನೆಕ್ಸ್ಟ್ ಸೆಷನ್ ಇದು ಮಾಡೋಣ. ಸೊ ಧನಂಜಯ್